ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಿನ್ನೆ ಯಾರು ಕೂಡ ಊಹೆ ಮಾಡಲೇ ಇಲ್ಲ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಇಷ್ಟು ಬೇಗ ಹೊರಗೆ ಬರ್ತಾರೆ ಅಂತ. 100% ಅವರೊಂದು 5ರಲ್ಲಿ ಲಾಸ್ಟ್ ಫೈನಲ್ಗೆ ಹೋಗೋದ್ರಲ್ಲಿ 5ರಲ್ಲಿ ಇವರು ಕೂಡ ಇರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಸೊ ಅವರು ಕೂಡ ಮನ್ಸು ಮಾಡಿದ್ದು ಹೊರಗೆ ಹೋಗಬೇಕು ಅಂತ ಹೇಳಿ ಫೈನಲಿ ಅವರು ಹೊರಗೆ ಬಂದಿದ್ದಾರೆ. ಯಾಕೆ, ಏನಾಯ್ತು, ಇಡೀ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ನೇರವಾಗಿ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ ಸರ್. ತುಂಬಾ ಸ್ಕಿನ್ ಎಲ್ಲ ಗ್ಲೋ ಎಲ್ಲ ಸಖತ್ತಾಗಿದ್ದೀರಾ ನೀವು. ಹೌದು ಮೇಡಮ್, ಎಷ್ಟೇ ಆದ್ರೂ ಚಿಕ್ಕ ವಯಸ್ಸಲ್ವೇ, ಈಗ ಒಂದು 22-23 ಆಗಿರ್ಬೋದು. ಇಲ್ಲ ಮೇಡಮ್, ನಂಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಸುಳ್ಳು ಹೇಳ್ಬಾರ್ದು. ನನಗೆ ಒಂದು 23 ವರ್ಷ ಅಲ್ವಾ, ಅದಕ್ಕೆ ಚೆನ್ನಾಗಿದ್ದೀನಿ. ಯಾಕೆ, ಏನಾಯ್ತು ಸರ್? ನಮ್ದು ಆಫ್ ದಿ ಕ್ಯಾಮ್ರಾನು ಕೂಡ ಅದೇ ಪ್ರಶ್ನೆ. ಯಾಕೆ ನೀವು ಗೇಟ್ ಪಾಸ್ ಮಾಡಿ ಹೊರಗೆ ಬಂದ್ರಿ? ಏನಾಯ್ತು? ಏನಕ್ಕೆ ಅಷ್ಟು ನೋವಾಯ್ತು ಮನ್ಸಿಗೆ? ಬಾಯಿ ಹೇಳೋದಕ್ಕೂ ಮನ್ಸಿರ್ಲಿಲ್ಲ, ಒಬ್ರು ಮುಖನೂ ನೋಡ್ತಿರ್ಲಿಲ್ಲ. ವಿಟಿ ತೋರಿಸುವಾಗ ಮೇ ಬಿ ಕೆಲವರು ಸಂಭ್ರಮಿಸ್ತಾರೆ, ಇಲ್ಲ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಗೆ ಯಾವ ಥರ ಫೀಲು ಆಗ್ತಿರ್ಲಿಲ್ಲ. ಏನಾಯ್ತು ನಿಮ್ಗೆ ಅಂತ ಹೇಳಿ? ಅದೇನೋ ಗೊತ್ತಿಲ್ಲ ಮೇಡಮ್, ನನಗೆ ಒಟ್ಟಿನಲ್ಲಿ ಬೇಡ ಅಂತ ಅನಿಸ್ತು ಮೇಡಮ್. ನನ್ನಂತನ್ಗಲ್ಲ ಬಿಗ್ ಬಾಸ್, ನನ್ನಂತನ್ಗಲ್ಲ ಅಂದ್ಬಿಟ್ಟು. ಇಲ್ಲ, ಒಂದು 4-5 ದಿನದಿಂದಲೂ ನನಗೆ ಹಂಗೆ ಅನ್ನಿಸ್ತಾನೆ ಇತ್ತು. ಉತ್ತಮನೂ ಬತ್ತು ನನಗೆ. ಉತ್ತಮ ಬಂದಾದ್ಮೇಲೆ ನಾನೇ ಡಿಸೈಡ್ ಮಾಡ್ಕೊಂಡೆ ನಾನು ಹೋಗ್ಬಿಡ್ಬೇಕು ಅಂತ. ನಾನು ಯಾರಿಗೂ ಹೇಳನೂ ಇಲ್ಲ ನನಗೆ ಅಂತ. ಎಲ್ಲ ಕೂತಿದ್ರು, ನನ್ನ ಪಾಡಿಗೆ ನಾನು ಬಂದ್ಬಿಟ್ಟು ಗೇಟ್ ಅರ್ಧ ಓಪನ್ ಆಗಿತ್ತು, ಒಳಗಡೆ ನುಗ್ಬಿಟ್ಟು ಇನ್ನೊಂದು ಗೇಟು ತೆಗ್ದಿದ್ರೆ ಬಂದೇ ಬಿಡ್ತಾಯಿದ್ದೆ ಆಚೆ. ಅದು ನಾನು ತೆಗಿರಿ ಅಂತಂದೆ, ಅವ್ರು ತೆಗಿದಿಲ್ಲ. ಅಷ್ಟರೊಳಗೆಲ್ಲ ನಮ್ಮ ಸಹಪಾಠಿಗಳೆಲ್ಲ ಬಂದೆ, ಏನಕ್ಕೆ ಚಂದ್ರಣ್ಣ ಹೇಗೆ ಮಾಡ್ತಾಯಿದ್ರು ಅಂತ. ಅವ್ರಿಗೂ ಎಲ್ಲ ಆಶ್ಚರ್ಯ. ಇಲ್ಲ, ನಾನು ಹೋಗ್ತಾ ಇದ್ದೀನಿ, ಬಿಟ್ಬಿಡಿ ನಾನು ಹಂಗೆ ಹೀಗೆ ಅಂದೆ. ಬಟ್ ಡೋರೇ ಓಪನ್ ಆಗಲಿಲ್ಲ. ಆಮೇಲೆ ಸುದೀಪ್ ಸರ್ ಕೇಳಿದ್ರು, ನಾನು ಹೇಳ್ದೆ ಇಲ್ಲ ಸರ್, ನಾನು ಹೋಗ್ಬೇಕು, ನಾವು ಹೋಗ್ತೀನಿ ಅಂತ ಅಂದೆ. ಹಂಗೆ ಮಾಡೋಕ್ಕಾಗಲ್ಲ, ನೀವು ಇರಬೇಕು ಅಂದರೂ ಜನಗಳ ಕಾರಣ, ಅವರ ಓಟು, ಅವ್ರು ನೀವು ಹೋಗ್ಬೇಕು ಅಂದರೂ ನಿಮಗೆ ಓಟ್ ಕಡಿಮೆ ಆದರೆ ಜನನೇ ಕಳಿಸೋದು, ಹಾಗೆ ಅಂದರು. ಇಲ್ಲ ಸರ್, ನಾನು ಹೋಗ್ತೀನಿ, ಹೋಗಲೇಬೇಕು ಅದನ್ನ ಅಂದೆ. ಅದರಿಂದ ನನ್ನ ಸ್ವಇಚ್ಛೆಯಿಂದ ನಾನೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ. ಓಕೆ, ಬರುವಂಥ ಸಂದರ್ಭದಲ್ಲಿ ಗಮನಿಸಿದ್ದು ನಾನು ತುಂಬ ಫೀಲ್ ಆಗಿದಂದರೆ ಇಬ್ಬರು, ರಕ್ಷಿತಾ ಮತ್ತು ಗಿಲ್ಲಿ. ರಕ್ಷಿತಾ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮನ್ನ ಹಚ್ಕೊಂಡಿದ್ರು ಅಂತ ಅದು ಅನಿಸ್ತು. ಹೇಗೆ ಅನಿಸ್ತು ಸರ್ ಆ ಪ್ರೀತಿ ನೋಡಿದಾಗ ನಿಮಗೆ? ತುಂಬ ಖುಷಿ ಆಗ್ತದೆ ಮೇಡಮ್. ನಾನು ಇಷ್ಟು ಜನರಲ್ಲಿ ನಾನು ನಮ್ಮ ಡಾಕ್ ಸತೀಶ್ ಅಣ್ಣವ್ರ ಜೊತೆ ಅಷ್ಟೇ ನಾನು ಸ್ವಲ್ಪ ಜಗಳ ಆಗಿತ್ತು. ಅದು ಬಿಟ್ಟರೆ ಇನ್ಯಾರ ಜೊತೆ ನಾನು ಜಗಳ ಅಂತ ನಾನು ಮಾಡ್ಕೊಂಡೇ ಇರಲಿಲ್ಲ. ಎಲ್ಲರ ಜೊತೆನೂ ಪ್ರೀತಿ ವಿಶ್ವಾಸದಿಂದನೇ ಇದ್ದೆ. ಅದರಲ್ಲೂ ನನಗೆ ತುಂಬ, ಯಾಕಂದರೆ ಗಿಲ್ಲಿ ನಾನು ಬಿಡಿ ಇಲ್ಲಿಂದನೂ ನಾವು ತುಂಬ ಕ್ಲೋಸ್ ಫ್ರೆಂಡು, ಫನ್ನಿಯಾಗಿರ್ತೀವಿ, ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಆರಾಮಾಗಿರ್ತೀವಿ, ನಾವು ಚೆನ್ನಾಗೇ ಇದ್ದು. ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಆರ್ಟಿಗೆ ಟಚ್ ಆಯಿತು ಅಂದರೆ ರಕ್ಷಿತಾ. ಏನಕ್ಕೆ ಅಂದರೆ ಹಲವಾರು ಕಾರಣ ಇದೆ. ಅವಳ ಒಂದು ಯಾವುದೇ ಆದರೂ ಒಂದು ಹೋರಾಟ ಮಾಡೋ ರೀತಿ ಆಗ್ಬೋದು, ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಈ ಥರ. ವಯಸ್ಸು ಚಿಕ್ಕದಾದ್ರೂ ಅವಳು ಯಾವುದೇ ಈ ಥರದ ಒಂದು ವಾದ ವಿವಾದ ಮಾಡಬೇಕಾದ್ರೆ ಯಾರಿಗೂ ಸೋಲ್ತಿರ್ಲಿಲ್ಲ. ಅಶ್ವಿನಿ ಮೇಡಮ್ರಿಗೆ ಅಷ್ಟೇ, ನೀವು ತಪ್ಪು ಮಾಡ್ತಾಯಿದ್ದೀರಾ, ಇದು ಸರಿ, ಇದು ತಪ್ಪು ಅಂತ ಎಷ್ಟೇ ಟೈಮ್ ಆದರೂ, ಅರ್ಧ ದಿನ ಆದರೂ ವಾದ ಮಾಡೋರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮಗಾದ್ರೂ ವಾರಕ್ಕೊಂದ್ಸಲ ನಮಗೆ ಬಟ್ಟೆ ಕೊಡೋಕ್ಕೆ ನಮ್ಮ ತಂದೆ ತಾಯಿಗಳು ಅಥವಾ ಫ್ರೆಂಡ್ಸ್ಗಳು ಯಾರೋ ಬಂದು ಹೋಗ್ತಾರೆ ಆ ಜಾಗ ನೋಡಿಕೊಂಡು. ಬಟ್ ಆ ಹುಡುಗಿಗೆ ಆ ಥರದ್ದು ಇರನೇ ಇಲ್ಲ, ತುಂಬ ದೂರ. ಬರೋ ದಿನ ಅಷ್ಟೇ ಬಂದರು, ಬಿಟ್ಟು ರಪ್ಪ ಅಂತ ಹೊರಟೋಗ್ಬಿಟ್ರು. ಅವತ್ತಿನಿಂದನೂ ಬಟ್ಟೆ ಕೊಡೋಕ್ಕಾಗಲಿ ಇನ್ನೊಂದಾಗಲಿ ಯಾವುದಕ್ಕೂ ಅವರು ಸಂಬಂಧನೇ ಇಲ್ಲ, ನೆಟ್ವರ್ಕೇ ಇಲ್ಲ. ಬರೋ ರಕ್ಷಿತನೇ ಒಂದಷ್ಟು ಬಟ್ಟೆ ತಂದ್ಬಿಟ್ಟು ಅದನ್ನೇ ಅದನ್ನೇ ಒಕ್ಕಳೋದು, ಹಿಂಗೆಲ್ಲ ಮಾಡೋಳು. ಅದರಿಂದ ಒಂಥರ ಬೇಗ ನನಗೆ ಕನೆಕ್ಟ್ ಆದ್ಲು ನನ್ನ ಜೊತೆ. ಮಲ್ಲವ್ವನ ಜೊತೆ ಆದಮೇಲೆ ನನ್ನ ಜೊತೆ ಜಾಸ್ತಿ ಆಗ್ಬಿಟ್ರು. ಮಲ್ಲವ್ವ ಅವ್ರನ್ನ ತುಂಬ ಮಗಳು ಥರನೇ ಚೆನ್ನಾಗಿ ನೋಡ್ಕೊಂಡ್ರು. ರಕ್ಷಿತಾ ಆದರೂ ಅಷ್ಟೇ, ಮಲ್ಲವನ್ನ ಅವ್ವ ಅಜ್ಜಿ ಅಂತ ಕರೆಯೋರು, ಅಂದರೆ ತಾಯಿ ಥರ. ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿತ್ತು. ಈಗ ರಕ್ಷಿತಂಗೆ ಸ್ನಾನ ಮಾಡಿಸೋದಾಗ್ಬೋದು, ಊಟ ಮಾಡಿಸೋದಾಗ್ಬೋದು, ಬೇರೆ ಎಲ್ಲ ವಿಚಾರದಲ್ಲೂ ಜೊತೆಲೇ ಇದ್ದರು. ಅದು ಹೋದ್ಮೇಲೆ ರಕ್ಷಿತಾ ಒಂದು ಸ್ವಲ್ಪ ಜಾಸ್ತಿ ನೋವಲ್ಲೇ ಇದ್ದರು. ಅದಾದಮೇಲೆ ನನ್ನ ಜೊತೆ ಜಾಸ್ತಿ ಬಾಂಡಿಂಗ್ ಬೆಳೀತು. ಎಲ್ಲ ನೋಡಿದ್ರು, ಅಪ್ಪ ಮಗಳು ಅಂತಲೇ ಅನ್ನೋರು. ಒಟ್ಟಿನಲ್ಲಿ ಒಂದಷ್ಟು ಪ್ರೀತಿ ರಕ್ಷಿತ ಮೇಲೆ ನನಗೆ. ತುಂಬ ಅದೇ ಮಾತಾಡ್ತಿದ್ದೆ ನಿಮ್ಮ ಪತ್ನಿ ಹತ್ರನು. ತುಂಬ ಭಾವನಾತ್ಮಕವಾಗಿ ಇಮಿಡಿಯೇಟ್ ಆಗಿ ನಿಮಗೆ ಅಳು ಬರುತ್ತೆ. ಎಷ್ಟು ಬೇಗ ಜನರು ನಗಿಸ್ತೀರೋ ಅಷ್ಟು ಬೇಗ ನೀವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಕಣ್ಣಲ್ಲಿ ನೀರು ತರಿಸ್ಕೊಂಡ್ಬಿಡ್ತೀರಾ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಯಾರು ಅನ್ಕೊಂಡಿರ್ಲಿಲ್ಲ ನೀವು ಹೊರಗಿರುವಂಥ ಸಂದರ್ಭದಲ್ಲಿ ನೀವು ಇಷ್ಟು ಬೇಗ ಅಳ್ತೀರಾ ಅಂತ ಹೇಳಿ. ಇದ್ರ ಬಗ್ಗೆ ಹೇಳೋದಾದ್ರೆ
ಅಂದರೆ ಅದೇನೋ ಗೊತ್ತಿಲ್ಲ ಮೇಡಮ್, ನಾವು ಬೆಳೆದು ಬಂದಿರೋ ದಾರಿ ಆಗ್ಬೋದು, ಪ್ರತಿಯೊಂದು ಹೆಜ್ಜೆನೂ ತುಂಬ ಕಷ್ಟಪಟ್ಟು ಬಂದಿರೋದ್ರಿಂದ ಏನೋ ಜಾಸ್ತಿ ಆಗ್ಬಿಟ್ರೆ ಬೇಗ ಎಮೋಷನಲ್ ಆಗ್ಬಿಡ್ತೀನಿ. ಈ ಕಲಾವಿದ್ರದ್ದು ಒಂದು ಏನು ಅಂದರೆ ಎಲ್ರೂ ನಗಿಸೋವಂಥ ಪ್ರಯತ್ನ ಮಾಡ್ತೀವಿ, ಒಟ್ನಲ್ಲಿ ಅವ್ರು ನಗಬೇಕು ಅಂದ್ಬಿಟ್ಟು. ಗೊತ್ತಿಲ್ದಂಗೆ ನಮ್ಮಲ್ಲೇ ಜಾಸ್ತಿ ನೋವು ಅಳುವು ಅನ್ನೋದು ತುಂಬಿರ್ತದೆ. ಸತ್ಯವಾಗ್ಲೂ ಅದನ್ನ ಯಾರಿಗೂ ಹೇಳ್ಕೊಳಂಗಿಲ್ಲ. ಅಳ್ಕಂದ್ರೂ ಏನಾಗ್ಬಿಡ್ತದೆ ಅಂದರೆ ಅವ್ರು ಸುಮ್ಮನೆ ಅಳ್ತಾವನೆ, ಸುಮ್ಮನೆ ಫೀಲ್ ಮಾಡ್ತಾವನೆ, ಏನೋ ಒಂದು ಎಮೋಷನಲ್ ಕ್ರಿಯೇಟ್ ಮಾಡೋಕ್ಕೆ, ಅವರಿಂದ ಪ್ರೀತಿ ಪಡ್ಕೊಳ್ಳೋಕ್ಕೆ ಅಂತ ಅಂತಾರೆ. ಸತ್ಯವಾಗ್ಲೂ ಹಂಗೇನಿರೋದಿಲ್ಲ. ಯಾಕಂದ್ರೆ ಬೇಕು ಅಂತ ಯಾರೋ ಅಳಕ್ಕೆ ಸಾಧ್ಯನಾ? ನಮ್ಮ ಮಾನ ಮರ್ಯಾದೆ ಇನ್ನೊಬ್ರು ಇದ್ರಿಗೆ ನಾವು ಅಳ್ತಾ ನಮ್ಮ ಮಾನ ಮರ್ಯಾದೆ ನಾವೇ ತಗೊಳಕ್ಕಾಗುತ್ತಾ? ಗೊತ್ತಿಲ್ದಂಗೆ ಆ ಕ್ಷಣದಲ್ಲಿ ಬಂದ್ಬಿಡ್ತದೆ ಅಷ್ಟೇ. ಅಮ್ಮನ ಹತ್ರ ಮಾತಾಡ್ಸಿದ್ರಾ? ಅಮ್ಮನ ಜೊತೆ ನಾನು ಇನ್ನೂ ಮಾತಾಡಿಲ್ಲ. ಯಾಕಂದರೆ ಅಮ್ಮನಿಗೆ ಒಂದು 2 ದಿನ, ಯಾಕೆಂದರೆ ಅವರು ನೋಡಿರ್ತಾರಲ್ಲ. ಅವ್ರಿಗೆ ಅಂದ್ರೆ ನೀವು ಹಾಂ. ಬೇಜಾರಿದೆ ಅನ್ಸುತ್ತೆ ಬೇಗ. ಜಗತ್ತಿನಲ್ಲಿ ಯಾರೇ ಆದ್ರೂ ಈ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಮಕ್ಕಳನ್ನ ಸೋಲನ್ನ ಅಷ್ಟು ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ತಂದೆ ಆಗ್ಬೋದು, ತಾಯಿ ಆಗ್ಬೋದು. ಯಾಕೆಂದರೆ ತಂದೆ ತಾಯಿಗೆ ಏನು ಆಸೆ ಇರ್ತದೆ ಅಂದರೆ ನನ್ನ ಮಗ ಗೆಲ್ಲಬೇಕು, ನನ್ನ ಮಗ ಚೆನ್ನಾಗಿ ಆಡಬೇಕು ಅನ್ನೋದು ಇರ್ತದೆ. ಆ ಸೋಲನ್ನ ನಾವು ರಿಸೀವ್ ಮಾಡ್ಕೊಂಡ್ರು ತಂದೆ ತಾಯಿಗಳು ರಿಸೀವ್ ಮಾಡ್ಕೊಳಿಕ್ಕಿಲ್ಲ. ಅದಕ್ಕೆ ನೆನ್ನೆನೇ ಅಲ್ವ ಅದಾಗಿರೋದು. ಈಗ ಫೋನ್ ಮಾಡಿದ್ರೆ ತುಂಬ ಅವರು ಬೇಜಾರಾಗ್ಬಿಡ್ತದೆ ಅಂದ್ಬಿಟ್ಟು ನಾನು ಅವ್ರ ಜೊತೆ ಇನ್ನೂ ಮಾತಾಡೇ ಇಲ್ಲ. ನನ್ನ ಹೆಂಡ್ತಿ ಕಡೆಯಿಂದ ಚೆನ್ನಾಗವ್ರ, ಅಮ್ಮ ಚೆನ್ನಾಗವ್ರ, ಎಲ್ಲ ಚೆನ್ನಾಗವ್ರ ಅಂದರೆ ಎಲ್ಲರನ್ನೂ ವಿಚಾರಿಸ್ಕೊಂಡಿದ್ದೀನಿ. ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ವಿಚಾರಿಸ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗವ್ರೆ ಅಂತ ನಮ್ಮ ವೈಫ್ ಹೇಳಿದ್ದಾರೆ. ನಮ್ಮ ತಾಯಿಗಂತೂ ನಾನು ಫೋನ್ ಮಾಡಿಲ್ಲ. ಒಂದು 2-3 ದಿನ ಆದಮೇಲೆ ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ಬಿಗ್ ಬಾಸ್ ಮನೆಗೆ ಹೋಗೋದು ನಿಮಗೆ ಕನಸು. ನೀವು ಹೇಳ್ಕೊಂಡ್ರೆ ನಿಮ್ಮ ವೈಫು ಹೇಳ್ತಾ ಇದ್ರು, ನಂಗೆ ತುಂಬ ಅವ್ರಿಗೆ ತುಂಬ ಆಸೆ ಇತ್ತು, ಹೋದ್ರು ನೋಡ್ಕೊಂಡು ಬಂದರು, ಅದು ಖುಷಿನೇ. ಜೊತೆಗೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದು, ನಿಮ್ಮ ಹೆಸರನ್ನ ಅವ್ರು ಹೇಳಿದ್ದು ಎಲ್ಲವೂ ಕೂಡ ನಮಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ. ಅಷ್ಟು ಖುಷಿಯಿಂದ ಹೋದಂಥ ವ್ಯಕ್ತಿಗೆ ಅಷ್ಟೇ ಬೇಗ ವಾಪಸ್ ಬರಬೇಕು ಅಂತ ಏನಾದ್ರು ಒಂದು ರೀಸನ್ ಇರುತ್ತೆ, ಯಾಕೆ ನೀವು ಹೇಳ್ಕೊತಿಲ್ಲ ಅಂತ ಅದನ್ನು? ಇಲ್ಲ ಮೇಡಮ್, ಅದನ್ನು ನಾನು ಹೇಳೋದಿಲ್ಲ. ಅಲ್ಲೂ ಸ್ಟೇಜ್ ಮೇಲೂ ಸುದೀಪ್ ಸರ್ ಕೇಳಿದ್ರು, ಏನಕ್ಕೆ ಈ ಥರ ನೀವು ಹೋಗ್ತೀನಿ ಅಂತ ಅಂದರೆ ಏನು ಕಾರಣ ಹೇಳಿ ಅಂತ ಅಂದರು. ನಾನು ಇಲ್ಲ ಸರ್, ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ ಸರ್, ದಯಮಾಡಿ ಬೇಡ ಅಂತಲೇ ಅಂದೆ. ಇಲ್ಲೂ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಮುಂದೊಂದು ದಿನ ನೋಡೋಣ ಮೇಡಮ್, ಎಲ್ಲರೂ ಆ ಥರದ್ದು ಏನಾರು ಮಾಮೂಲಿ ಇದೇ ಥರ ಒಂದು ಭೇಟಿ ಆದಾಗ ಅವಾಗ ಖಂಡಿತ ನಾನು ಹೇಳ್ತೀನಿ. ಓಕೆ, ನಿಮ್ಮದು ಮತ್ತು ರಿಷಾ ಕಾಂಬೋ, ನೀವಿಬ್ಬರು ಮಾಡ್ತಿದ್ದಂಥ ತುಂಟಾಟಗಳು ಅದೆಲ್ಲವೂ ಕೂಡ ಒಂಥರ ನೋಡೋದಕ್ಕೂ ಕೂಡ ಫನ್ ಅನಿಸ್ತಾ ಇತ್ತು. ಅವ್ರ ಜೊತೆ ಇದಂಥ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನನ್ನ ಅಲ್ಲಿ ಎಲ್ಲರೂ ಅಣ್ಣ 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 ಅಂತ ಕರೆಯೋರು. ಅದರಿಂದ ಅಯ್ಯೋ ಎಲ್ಲ ಅಣ್ಣ ಅಣ್ಣ ಅಂತ ಕರೀತಾರಲ್ಲ ಅಂತಂದು ಸುಮ್ಮನಾಗ್ಬಿಟ್ಟಿದೆ. ಆದರೆ ರಿಸಾ ಏನು ಮಾಡಿದ್ರು ಅಂದರೆ ಬಂದು ಜನ ಆಯ್ತು ಚಂದು ಡಾರ್ಲಿಂಗ್ ಅಂದ್ಕಂಡು ಇದು ಮಾಡಿದ್ರು. ಅವಾಗಿನಿಂದ ಅವ್ರ ಕಡೆ ಒಂದು ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಸಲಿಗೆಯಿಂದ ಇರೋಕ್ಕೆ ಕಾರಣ ಆಯ್ತು ಅಷ್ಟೇ. ವೈಫ್ ಏನಾದ್ರು ಪ್ರಶ್ನೆ ಮಾಡಿದ್ರಾ, ಏನಿದು ಏನು ಕತೆ? ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಅಲ್ಲೇ ಒಂದು ವಿಡಿಯೋ ಕಳಿಸಿದ್ರು ಅಲ್ಲಿಗೆ, ಏನು ಹಿಂಗೆಲ್ಲ ಮಾಡ್ತಾ ಇದೀಯಾ, ನೀನು ಬಾ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇದ್ರು. ಅದು ಬಿಟ್ರೆ ಏನಿಲ್ಲ. ನುಗ್ಗೆಕಾಯಿ ಅಂದ್ರೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ನುಗ್ಗೆಕಾಯಿ ಎನರ್ಜಿ ಜಾಸ್ತಿ ಅಂದರೆ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತ ಅಷ್ಟೇ. ಅದೇನೋ ಚಿಕ್ಕ ವಯಸ್ಸಿನಿಂದನೂ ಅಷ್ಟೇ, ನುಗ್ಗೆಕಾಯಿ, ಮೊಳಕೆ ಕಟ್ಟೋದು ಕಾಳು ಇದನ್ನ ತಿಂದ ಅಭ್ಯಾಸ. ಆಮೇಲೆ ನನ್ನ ಹೆಂಡತಿ ಬಂದಾಗ ಜಾಸ್ತಿ ಅದನ್ನು ಮಾಡಿಕೊಡ್ತಾಳೆ. ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಒಂದ್ಸಲ ಊಟ ಕಳಿಸಿ ಅಂತ ಹೇಳಿರ್ತಾರೆ. ಎಲ್ರಿಗೂ ಒಂಥರ ಸ್ಪೆಷಲ್ ಪಲ್ಯಗಳು, ಬೇರೆ ಬೇರೆ ವೆರೈಟಿ ಸ್ವೀಟು ಅದು ಇದೆಲ್ಲ ಮಾಡಿ ಕಳ್ಸೋದು. ನನ್ನ ಹೆಂಡತಿ ನುಗ್ಗೆಕಾಯಿನೇ ಕಳಿಸಿದ್ರು. ಅದೇನೋ ಗೊತ್ತಿಲ್ಲ, ನುಗ್ಗೆಕಾಯಿ ಅಂದರೆ ನನಗೆ ತುಂಬ ಸೂಪರ್. ಹೊರಗಡೆ ಅಶ್ವಿನಿ ಗೌಡ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ಏನಾಗಿದೆ ಅಂತ ಹೇಳಿದ್ರೆ ನೀವುಗಳೆಲ್ಲ ನೀವಂದ್ರೆ ಕೆಲವರು ರಕ್ಷಿತಂಗ್ ಬೈದು ಅಥವಾ ಆಕೆನ ಟಾರ್ಗೆಟ್ ಮಾಡಿ ಆಕೆ ಈಗ ಹೀರೋಯಿನ್ ತರ ಜನ ಅಂತೂ ತುಂಬಾನೇ ಪ್ರೀತಿ ಕೊಡ್ತಾ ಇದ್ದಾರೆ. ಇವನ್ ಗಿಲ್ಲಿಗೂ ಅಷ್ಟೇ. ಅದು ನಿಮ್ಗೆ ಅರ್ಥ ಆಗ್ತಿರ್ಲಿಲ್ವಾ? ನಾವು ಯಾಕೋ ರಕ್ಷಿತನಿಗೆ ಇವರೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಇದರಿಂದ ಆಕೆಗೆ ಪ್ಲಸ್ ಆಗ್ತಿದೆ ಅಂತ ಅದು ಯಾರಿಗೂ ಇನ್ನೂ ಅರಿವಿಗೆ ಬಂದಿಲ್ಲ ಅನ್ಸುತ್ತಲ್ಲ. ನಿಮ್ಗೆ ಗೊತ್ತಾಯ್ತಾ ವಿಚಾರಗಳೆಲ್ಲ ಹೊರಗಡೆ ಹೇಗಿದೆ ಅಂತ? ನಮಗೆ ಬಿಗ್ ಬಾಸ್ ಮನೆ ಒಳಗೆ ಏನಾಗ್ತದೆ ಅಂತ ಸ್ವಲ್ಪನೂ ಗೊತ್ತಾಗ ಸಾಧ್ಯನೇ ಇಲ್ಲ ಮೇಡಮ್. ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಒಂಥರ ಗೂಡು ಥರ ಇರುತ್ತೆ. ಮನೆ ಒಳಗೆ ಬಿಟ್ಟರೆ, ಆ ಮನೆ ಪ್ರಪಂಚ ಬಿಟ್ಟರೆ ಹೊರಗಡೆ ಏನೋ ಒಂದು ಗೊತ್ತಾಗೋದಿಲ್ಲ. ಯಾವ ಥರ ಯಾರು ನೆಗೆಟಿವ್ ಹೋಗ್ತಾವ್ರೆ, ಯಾರು ಗುಡ್ಡಾಗಿ ಹೋಗ್ತಾವ್ರೆ, ಯಾರು ಇನ್ನೂ ಓಪನ್ ಆಗಿಲ್ಲ ಅಂತ ಹೋಗ್ತೈತೆ, ಏನೂ ಗೊತ್ತಾಗೋದಿಲ್ಲ ಸತ್ಯವಾಗ್ಲೂ. ಬಟ್ ಅಲ್ಲಿ ಅವರಿಬ್ರಿಗೂ ಆದಾಗ ಏನು ಅಂದರೆ, ಅವರಿಬ್ಬರು ಏನೋ ತಮಾಷೆಗೆ ಮಾಡಿದ್ರಂತೆ, ಅದೇನೋ ನೈಟ್ ಹೊತ್ತು ಎದುರಿಸೋದು ಗೆಜ್ಜೆದ ಅದೆಲ್ಲ ರಕ್ಷಿತನ ಮೇಲೆ ಹಾಕ್ಬಿಟ್ಟಿರ್ತಾರೆ. ಬಟ್ ಅದನ್ನ ಫಸ್ಟು ಕಂಡುಹಿಡಿಬೇಕು, ಯಾರಿಗೆ ಗೆಜ್ಜೆ ಸೌಂಡ್ ಮಾಡೋರು ಅಂತ ಹೇಳ್ಬಿಟ್ಟು ನಾನು ಗಿಲ್ಲಿ ಮತ್ತು ಪ್ಲ್ಯಾನ್ ಹಾಕತ್ತೀವಿ. ರಾತ್ರಿ ಮಲಗ್ಬಿಟ್ಟು ಕಂಡುಹಿಡಿಲೇಬೇಕು ಅಂತ. ಹಾಗೆ ಹಿಂಗೆ ಹೊಸ್ಕಂಡೆ ಕಂಡುಹಿಡಿಬೇಕಾದ್ರೆ ಅಶ್ವಿನಿ ಮೇಡಮ್ ಅವರು, ಜಾನ್ವಿ ಮೇಡಮ್ ಅವರು ಗೆಜ್ಜೆ ಅಳ್ಳಾಡಿಸ್ತಾರೆ. ಏನೋ ಇವರೇ ಹಿಂಗೆ ಮಾಡಿ ಹಿಂಗೆ ಹುಡುಗಿ ಮೇಲೆ ಇದು ಮಾಡಿದ್ರಲ್ಲ ಅನ್ಕೋತೀವಿ. ಮತ್ತು ಅವರೇ ಜಗಳ ಮಾಡಿ
ರಕ್ಷಿತನಿಗೆ ಅಳೋ ಥರ ಮಾಡ್ತಾರೆ. ಅಲ್ಲ ಇಷ್ಟೆಲ್ಲ ಮಾಡಿದ್ರು ಅವರು ಹುಡುಗಿನೇ ಅಳಿಸಿದ್ರಲ್ಲ ಅನ್ನೋ ಥರದಲ್ಲಿ ಮನೆ ಒಳಗೆಲ್ಲ ಬೇಸರ ಆಗ್ಬಿಟ್ಟಿತ್ತು. ಯಾಕೆಂದರೆ ಅವ್ರಿಗೆ ಹೊರಗಡೆ ಒಂದು ಒಳ್ಳೆ ಹೆಸರೈತೆ ಅಶ್ವಿತಿ ಮೇಡಮ್ ಅವ್ರಿಗೆ, ಒಳ್ಳೆ ನ್ಯಾಯದ ಪರ ಹೋರಾಟ ಮಾಡೋರು. ಯಾವುದೋ ಗೆಜ್ಜೆ ವಿಚಾರದಲ್ಲಿ ಏನೋ ತಮಾಷೆ ಅಂತ ಮಾಡೋರು, ಆಯಿತು ತಮಾಷೆ ಕೇಳಿದಾಗ ನಾವೇ ತಮಾಷೆ ಅಂದಿರು ಆ ಚಾಪ್ಟರ್ ಫಿನಿಶ್ ಆಗ್ಬಿಡೋದು. ಬಟ್ ವಾದ ವಿವಾದ ಆಗಿ ರಕ್ಷಿತ ಅಳ ಮಟ್ಟಕ್ಕೆ ಹೋದಾಗ ಅಂದರೆ ಅಷ್ಟೆಲ್ಲ ತಿಳುವಳಿಕೆ ಇರೋರು ಪಾಪ ಚಿಕ್ಕ ಈ ರಕ್ಷಿತನ ಈ ಥರ ಮಾಡ್ಬೋದಾಗಿತ್ತಾ ಅನ್ನೋದು ನಮ್ಮ ಅಲ್ಲಿರೋ ಪ್ರಶ್ನೆ ಎಲ್ಲ ಇಲ್ಲಿ ಜನಗಳ ಅಭಿಪ್ರಾಯನೂ ಅದೇ ಆಗಿರುತ್ತೆ ಅಂತ ಅನ್ಕೋತೀನಿ. ಆ ವಿಚಾರದಲ್ಲಿ ತುಂಬ ಬೇಜಾರಾಯಿತು. ಆಮೇಲೆ ಸುದೀಪ್ ಸರ್ಗೆ ಕೇಳಿದಾಗ ಸತ್ಯತೆ ಈಗ ನಾನು ಏನು ಹೇಳಿದೆ ಅದೇ ಅಂತ ಗೊತ್ತಾಯಿತು. ಆಮೇಲೆ ಅಶ್ವಿನಿ ಮೇಡಮ್ ಅವರು ರಕ್ಷಿತರನ್ನ ಸಾರಿನೂ ಕೇಳಿದ್ರು. ಸರ್, ನಿಮ್ಮ ಪ್ರಕಾರ ಯಾರ್ಯಾರು ಹೇಗೆ ಹೇಗೆ ನಿಮಗೆ ಅನ್ಸಿದ್ದನ್ನ ಅವರ ಹೆಸರುಗಳು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅವ್ರು ಅನ್ಸಿದ್ರೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅದನ್ನ ಹೇಳ್ಬಿಡಿ ಸರ್. ಧ್ರುವಂತೂ ಡ್ರಿಲ್ಲಿಂಗ್ ಮಿಷಿನು, ಅಂದರೆ ಯಾವುದೇ ಒಂದು ಸಣ್ಣ ಮೇಜರನ್ನು ಹೊಡಿತಾ ಇರ್ತಾನೆ ಡಗಡ ಅಂತ ಬೆಳಗಾನ. ಅದಕ್ಕಿಂತ ಧ್ರುವಂತ್ಗೆ ಒಂಥರ ಡ್ರಿಲ್ಲಿಂಗ್ ಮಿಷನ್ ಅಂತ ಕರಿತೀವಿ. ಧ್ರುವಂತ ನನ್ನ ಜೊತೆ ಒಳ್ಳೆ ಫ್ರೆಂಡ್ಲಿ, ಬಟ್ ಅವನು ಯಾವುದೇ ವಿಚಾರ ಆದರೂ ಕೂಲಂಕುಷವಾಗಿ ತಿಳ್ಕೊಂಡು ಅದನ್ನು ಜಾಸ್ತಿ ಹೊತ್ತು ಮಾತಾಡ್ತಾನೆ. ಬ್ಯೂಟಿ ಅಷ್ಟೇ, ಒಳ್ಳೆ ಬ್ಯೂಟಿ. ಅವಳು ಯಾವ ಡ್ರೆಸ್ ಹಾಕೋರು ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಅವನು ಬ್ಯೂಟಿ. ಅಶ್ವಿನಿ ಗೌಡ ಅವ್ರು ಹೇಗೆ ಅಂದರೆ ಒಳ್ಳೆ ಹೋರಾಟಗಾರರು, ಒಳ್ಳೆ ಮಾತಿನ ಚಕಮಕಿ ಇರುವಂಥವ್ರು ಅಶ್ವಿನಿ ಮೇಡಮ್ ಅವರು. ಇಲ್ಲ ಆ ಥರ ಏನೂ ಅನಿಸಿಲ್ಲ. ನನ್ನ ಜೊತೆ ತುಂಬ ಚೆನ್ನಾಗಿದ್ರು. ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ. ಒಳ್ಳೆ ಹಾಸ್ಯಗಾರ, ಒಳ್ಳೆ ಎನರ್ಜಿ ಇರುವಂಥ ಒಳ್ಳೆ ಹಾಸ್ಯಗಾರ, ಜನಗಳನ್ನ ತುಂಬ ಎಂಟರ್ಟೈನ್ ಮಾಡ್ತಾನೆ. ತುಂಬ ಖುಷಿ ಆಗುತ್ತೆ. ಇನ್ನೂ ಓಪನೇ ಆಗಿಲ್ಲ. ಧನುಷ್ ಉಸಿರಳ್ಳಿ ಅಂತ ಹೇಳಿದ್ದು ಹರ್ಟ್ ಆಯ್ತು ಸರ್? ಸತ್ಯವಾಗ್ಲೂ ಇಲ್ಲ, ಅದೊಂದು ಗೇಮ್ ಅಷ್ಟೇ. ಯಾಕೆಂದರೆ ಅಲ್ಲಿ ಏನೋಗೆ ಒಂದು 2-3 ವರ್ಡ್ ಇರ್ತದೆ, ನಾನು ಅವ್ರಿಗೂ ಕೊಡಬೇಕಾಗಿರುತ್ತೆ, ಅವರು ನಮಗೂ ಕೊಡ್ತಾರೆ. ಅದು ಅಷ್ಟೇ, ಗೇಮ್ಗೆ ಅಷ್ಟೇ ಸೀಮಿತ. ಅದು ಬಿಟ್ರೆ ಧನು ಆಗಲಿ ನಾವು ಒಂದು ಒಳ್ಳೆ ಫ್ರೆಂಡ್ಲಿ, ಅಲ್ಲಿ ಯಾವುದೇ ಥರ ಆ ವಿಚಾರದಲ್ಲಿ ಏನು ಬೇಜಾರಿಲ್ಲ. ರಕ್ಷಿತಾ ಒಂಥರ ಒಳ್ಳೆ ಲಕ್ಷ್ಮೀ ಪಟಾಕಿ ಇದ್ದಂಗೆ ಪಟ ಅಂತ ಸಿಡಿತಾ ಇರ್ತಾಳೆ. ಸತ್ಯ ಆದ್ರೆ ಸತ್ಯ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ, ಈ ಥರ ಸತ್ಯ ಇದೆ ಆಕೆಯಲ್ಲಿ. ಅವು ಐತೆ. ಕಾವ್ಯ ತಂಗಿ, ಪ್ರೀತಿಯ ತಂಗಿ. ಒಂದು ಮಗುವಿನಂಥ ಮನಸ್ಸು. ನಿಜವಾಗ್ಲೂ ಅವ್ರು ನೋಡೋದ್ಗೂ, ಅವ್ರು ನೋಡಿದ್ರೆ ಏನಪ್ಪ ಹೊರಟು ಏನೋ ಹೊಡೆದು ಬಿಡ್ತಾರೆ ಅಂತ ಅನ್ನಿಸ್ತದೆ. ಮಗುವಿನಂಥ ಮನಸ್ಸು, ಎಲ್ಲರ ಜೊತೆ ತುಂಬ ಬೆರೀತಾರೆ. ಈಗ ಅವ್ರಿಗೆ ಮೊದಲನೇವರನ್ನೇ ಕ್ಯಾಪ್ಟನ್ ಆದರು, ಕಿಚನ್ ಚಪ್ಪಳೆ ತಗೊಂಡ್ರು ಅಂದರೆ ಅವ್ರದ್ದು ಎಲ್ಲ ಕಾರಣ ಆಗ್ತದೆ. ಅವರ ವ್ಯಕ್ತಿತ್ವ ಆಗ್ಬೋದು, ಅವ್ರ ನಡೆ ನುಡಿ ಆಗ್ಬೋದು, ಅವರು ಬಿಗ್ ಬಾಸ್ ನಿಯಮಗಳನ್ನ ಪಾಲನೆ ಮಾಡೋದಾಗಿರ್ಬೋದು, ಎಲ್ಲ ಇಷ್ಟ ಆಗ್ತದೆ. ಒಂದು ಮಗು ಅಂತ ಹೇಳ್ಬೋದು ಅವ್ರನ್ನ. ಒಳ್ಳೆ ಹಾಡುಗಾರ, ಇನ್ನೂ ಓಪನ್ ಅಪ್ ಆಗಿಲ್ಲ ಅಷ್ಟೇ. ಯಾಕಂದರೆ ಮಾಳು ಒಬ್ಬ ಹಾಡುಗಾರ, ಒಳ್ಳೆ ಸಿನಿಮಾದಲ್ಲೂ ಪ್ರಭುದೇವ್ ಸರ್ಗೆ ಒಬ್ಬ ಹಾಡು ಹೇಳ್ತಾರೆ ಅಂದರೆ ಒಳ್ಳೆ ಹೆಸರು ಮಾಡವ್ರೆ ಅಂತ. ಆದರೆ ಅದು ಬಿಟ್ರೆ ಕೆಲವು ಕಡೆ ತುಂಬ ಸೈಲೆಂಟಾಗಿರ್ತಾರೆ ಅಂತ ಅನ್ನಿಸ್ತದೆ. ಬ್ಯೂಟಿ, ಸುಂದರಿ, ಜಾಸ್ತಿ ಬ್ಯೂಟಿ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಎಲ್ಲರೂ ಅವರವರ ಒಂದು ಕ್ಷೇತ್ರದಲ್ಲಿ ಎಲ್ಲ ತುಂಬ ಪಳಗಿರೋ ಅಂತಾರೆ. ಅದರಿಂದ ಇದೇನಾಗ್ಬಿಡ್ತದೆ ಅಂದರೆ ಇನ್ನೂ ಜರ್ನಿ ತುಂಬ ದೂರ ಇರೋದ್ರಿಂದ ಅದೇನಾಗ್ಬಿಡ್ತದೆ, ಈಗ ಮದ್ದೂರು ಗಂಟೆ ಕಾರಲ್ಲಿ ಯಾರೋ ಹೋಗಿರ್ತೀವಿ ಫಾಸ್ಟಲ್ಲಿ, ಇನ್ನೊಂದು ಕಾರು ಮದ್ದೂರು ಹತ್ರ ಪಾಸ್ ಆಯ್ತದೆ, ಅವನ್ನ ಓವರ್ಟೇಕ್ ಮಾಡ್ಕೊಂಡು ಇನ್ನೊಂದು ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಇನ್ನೊಂದು ಮಾಡ್ಕೋತೆ. ಹಂಗೆ ಇದು ಇನ್ನೂ ಜರ್ನಿ ಇರೋದ್ರಿಂದ ಈಗ ಯಾರೋ ಈಗ ಗಿಲ್ಲಿ ಆಗ್ಬೋದು, ರಕ್ಷಿತಾ ಆಗ್ಬೋದು, ಅಶ್ವಿತಾ ಮೇಡಮ್ ಅವರು ಈಗ ಪ್ರೆಸೆಂಟಲ್ಲಿ ಜಾಸ್ತಿ ಐಪಲ್ಲಿದ್ದಾರೆ. ಬಟ್ ಕೆಲವು ಇವರು ಇನ್ನೂ ಬ್ಲಾಸ್ಟ್ ಆಗಿ ಅವ್ರಿಗಿಂತ ಬೇಗ ಹೋಗ್ಬೋದು, ಅಥವಾ ಅವರು ಮೇಲೆ ಕೆಳಗೆ ಆಗ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಪ್ರೆಸೆಂಟು ಗಿಲ್ಲಿ, ಅಶ್ವಿನಿ ಮೇಡಮು, ರಕ್ಷಿತಾ ತುಂಬ ಚೆನ್ನಾಗಿ ಆಡ್ತಾವ್ರೆ ಅಂತ ಅನಿಸ್ತದೆ. ಒಂದು ಹಾಡು ಹೇಳ್ತೀರಾ ಸರ್ ತಾಯಿಗೋಸ್ಕರ? ತುಂಬಾ ಚೆನ್ನಾಗಿ ಅನಿಸ್ತು ಕೇಳೋದಕ್ಕೆ ನಮಗೆ. ಆ ಹಾಡನ್ನ ಏನಾದ್ರು ಹೇಳಬಹುದಾ ಈಗ ಪ್ರೆಸೆಂಟ್ ಅಂತ ಹೇಳಿ? ಎಮೋಷನಲ್ ಆಗಬೇಡಿ ಸರ್, ಹಾಡು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನು ಕೊಟ್ಟು. ಈ ಸಾಂಗ್ ನನಗೆ ತುಂಬ ಇಷ್ಟ. ಅಮ್ಮನ ಬಗ್ಗೆ ಮಾತಾಡಿದ್ರೆ ಏನೆಲ್ಲ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮ್ಮ ತಾಯಿ ಬಗ್ಗೆ, ಆಕೆ ಬಗ್ಗೆ, ನಿಮ್ಮನ್ನ ಈ ಸ್ಕ್ರೀನ್ ಮೇಲೆಲ್ಲ ನೋಡುವಾಗ ಅವ್ರು ಎಷ್ಟು ಸಂಭ್ರಮಿಸ್ತಾ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಅಂದರೆ ನಾವು ಬೆಳೆದು ಬಂದ ವಾತಾವರಣನೇ ತುಂಬ ಕಷ್ಟದಲ್ಲಿತ್ತು ಮೇಡಮ್. ನಾನು, ನನ್ನಮ್ಮ, ನನ್ನ ತಮ್ಮ, ಒಂದು 4 ಜನ ಅಷ್ಟೇ ನಾವು. ನಮಗೆ ಉಳ್ಕೊಳ್ಳೋಕೆ ಒಂದು ಚಿಕ್ಕ ಮನೆ ಬಿಟ್ರೆ ನಮ್ಮದು ಅಂತ ಏನೂ ಇರಲಿಲ್ಲ. ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ಕೊಂಡೆ ನಮ್ಮನ್ನು ಸಾಕಿದ್ರು. ಆವಾಗ
ನಾನುವೇ ಓದೋದು ಬಿಟ್ಬಿಟ್ಟೆ. ಅಲ್ಲಿ ನಮ್ಮ ತಂದೆ ಜೊತೆ ಗಾರೆ ಕೆಲ್ಸಕ್ಕೆ ಹೋಗೋದು, ವಾಚ್‌ಮೆನ್ ಕೆಲ್ಸಕ್ಕೆ ಹೋಗೋದು, ಈ ಥರ ಮಾಡ್ತಾಯಿದ್ದೆ. ಅವಾಗೆಲ್ಲ ತುಂಬ ನೊಂದ್ಕೊಂಡಿದ್ರು. ನಮ್ಮ ತಂದೆ ಸತ್ತದಂಥ ಕಾಲದಲ್ಲಿ ನಮ್ಮ ತಾಯಿ ತುಂಬ ಕಷ್ಟಪಟ್ಟರು. ಅಂದರೆ ಆವಾಗ ನಾವು ಇನ್ನೂ ದುಡಿತಿರ್ಲಿಲ್ಲ. ಸುಮ್ಮನೆ ಇಲ್ಲ, ಈಗ ನಮ್ಮ ತಂದೆ ಸತ್ತ 12 ವರ್ಷ ಆಯಿತು. ಅಂದರೆ ದುಡಿಮೆ ಇರ್ತಿರಲಿಲ್ಲ, ಪೋಲ್ ಹೆಂಗೆ ತಿರ್ಕೊಂಡು ಹಿಂಗಿರೋದು, ಈ ಥರ ಇತ್ತು. ಆವಾಗ ನಮ್ಮ ತಾಯಿ ಯಾವಾಗಲೂ ಅವರೊಬ್ಬರೇ ಕೆಲ್ಸಕ್ಕೆ ಹೋಗೋದು. ಅದು ಇದು ಯಾವುದೋ ತೋಟಗಾರಿಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಿಡ ನೆಡೋದು, ಮಣ್ಣು ಹಾಕೋದು, ಇದೆಲ್ಲ ಮಾಡಿ ಸಾಕ್ತಾಯಿದ್ರು. ಆವಾಗ ಅಯ್ಯೋ ಹೆಂಗಾರ ಮಾಡಿ ನಮ್ಮ ತಾಯಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕಲ್ಲಪ್ಪ, ಅದು ನನಗೆ ನನ್ನ ತಮ್ಮಂಗಿತ್ತು. ಹಂಗೆ ಮಾಡಿ ಏನೋ ಕಾರಣಾಂತರದಿಂದ ನನಗೆ ಇಲ್ಲಿ ನನ್ನ ಫ್ರೆಂಡು ರವಿಯಿಂದ ಕಲರ್ಸ್ ಕನ್ನಡದಲ್ಲಿ ಮಜಾ ಭಾರತ ಅನ್ನೋ ಒಂದು ಕಾಮಿಡಿ ಶೋ ಬಂದಾಗ ಆಡಿಷನ್ ಐತಿ ಅಂತ ಕಳಿಸ್ಕೊಟ್ಟ ಇಲ್ಲಿಗೆ. ಇದು ನನಗೆ ಹೆಂಗೋ ಸಿಕ್ತು. ಅವಾಗ ಹೆಂಗೋ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಮತ್ತು ನನಗೂ ಒಂದು ದೊಡ್ಡ ಆಸೆ ಇತ್ತು, ಒಬ್ಬ ಕಲಾವಿದನಾಗಿ ಒಂದು ನಾನು ಮಾಡಬೇಕು ಅಂತ. ಅದು ನನಗೂ ಈಸಿ ಆಯಿತು. ನಮ್ಮ ತಂದೆ ಎಷ್ಟೊಂದು ಕಷ್ಟಪಟ್ಟಾಗ ಓದಿಸವ್ರೆ. ನಾನು ಹೆಂಗಾರ ಮಾಡಿ ಕೆಲಸ ತಗೋಬೇಕು ಅಂತ ಹಠ ಬಿದ್ದು ಅವನು ಗೌರ್ಮೆಂಟ್ ಕೆಲಸ ತಗೊಂಡ. ನಮ್ಮ ತಾಯಿಗೆ ಈಗ ತುಂಬ ಖುಷಿಯಾಗಿದ್ದಾರೆ. ನಮ್ಮ ತಾಯಿ ನಾವು ಮನೆ ಕಟ್ತೋ, ಎಷ್ಟು ಚೆನ್ನಾಗಿ ಹೆಜ್ಜೆಗಳಿಡ್ತಾರೆ ಮನೆಯೊಳಗೆ ಅಮ್ಮ. ಒಂದು ಮನೆ ಕಟ್ತೋ. ಆದರೆ ನಮ್ಮ ತಾಯಿ ನಡಿಬೇಕಾದ್ರೆ ಎಲ್ಲಿ ನೀರು ಜಾರು ಬಿದ್ದುಬಿಡೋರು ಅನ್ನೋ ಒಂದು ಭಯನೂ ಐತೆ. ಯಾಕೆಂದರೆ ವಯಸ್ಸಾದ್ಮೇಲೆ ಒಂದು ಸ್ವಲ್ಪ ಜಾರು ಬಿದ್ದುಬಿಟ್ರು ಬೇಗ ಹುಷಾರಾಗೋದು ತುಂಬ ಕಷ್ಟ. ಬಟ್ ನಾವು ಮನೆ ಅಲ್ಲಿ ಕಟ್ಟಿದ್ದೇನೆ ನಮಗೋಸ್ಕರ, ನಮ್ಮ ತಾಯಿಗೋಸ್ಕರ. ಸತ್ಯವಾಗ್ಲು ನಾವು ಕಟ್ಸ್ಕೋಬೇಕು ಅಂದ್ರೆ, ಇಲ್ಲ ಅಂದರೆ ನಾವಿರೋದು ಏನೋ ಒಂದು ಮಾಡ್ಕೊಂಡು ಇರೋಣ ಅಂತಿದ್ದೋ. ನಾವು ಹುಟ್ಟಿ ಬೆಳೆದಿದ್ದೀವಿ, ಒದ್ದಾಡಿದ್ದೀವಿ ಆ ಮಣ್ಣಲ್ಲಿ. ನಮಗೋಸ್ಕರ ಬೇಡ, ನಮ್ಮ ತಾಯಿಗೋಸ್ಕರ ಕಟ್ಸೋಣ ಅಂದ್ಬಿಟ್ಟು ನಾನು ನನ್ನ ತಮ್ಮ ಒಂದಷ್ಟು ದುಡ್ಡು ಹಾಕಿ ಒಂದಷ್ಟು ಸಾಲ ಮಾಡಿ ನಮ್ಮ ತಾಯಿಗೋಸ್ಕರ ಮನೆ ಕಟ್ಸ್ಕೊಟ್ರೆ ಮೇಡಮ್. ತಂದೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್, ಇವಾಗೆಲ್ಲ ನೋಡ್ತಿರ್ತಾರೆ, ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರ ಬಗ್ಗೆ ಹೇಳೋದಾದ್ರೆ ಏನಾಗಿತ್ತು ನಿಮ್ಮ ಅಪ್ಪನಿಗೆ ಅಂತ ಹೇಳಿ? ನಮ್ಮ ತಂದೆಗೆ ಮೇಡಮ್ ಅದೇ ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಗಂಟ್ಲು ಕ್ಯಾನ್ಸರ್ ಆಗ್ಬಿಟ್ಟು ಅವ್ರಿಗೆ ಇಲ್ಲೇ ಬೆಂಗಳೂರು ಕಿದ್ವಾಯಿನಲ್ಲೇ ಆಸ್ಪತ್ರೆಯಲ್ಲೇ ಆಪ್ರೇಷನ್ ಎಲ್ಲ ಮಾಡಿಸುತ್ತು. ಅವ್ರಿಗೆ ಇದು ಗಂಟ್ಲು ತೆಗೆದುಬಿಟ್ಟಿದ್ರು ಆಪ್ರೇಷನ್ ಮಾಡಿ. ಅವ್ರಿಗೆ ಮಾತು ಹೊರಟೋಗ್ಬಿಟ್ಟಿತ್ತು. ಅದು ಜಾಸ್ತಿ ಆಯ್ತು ಅನ್ನೋದು ತುಂಬ ಕುಗ್ಗೋಗ್ಬಿಟ್ಟು ಅವರು ಇನ್ನೇನು ಸಾಯೋದೊಂದು ಸ್ವಲ್ಪ ದಿನ ಅನ್ನಂಗೆ, ಅದೇ ಏನಿಲ್ಲ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗೇ ಇರಿ ಅನ್ನೋ ಥರದಲ್ಲಿ ಬರ್ತೀರಿ ಅಷ್ಟೇ. ನಿಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಈ ಕೆಲ್ಸಕ್ಕೆ ಹೋಗೋದು ಅದೆಲ್ಲ ಮಾಡಬೇಡಿ, ಇಲ್ಲಿ ಗಂಟೆ ಮಾಡೋರೆ ಅಂದರೆ ಇನ್ನು ಮಾಡೋದು ಬಿಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಥರದಲ್ಲಿ ಬರೆದಿದ್ರು. ಒಂದು ನೆನಪು. ನಾನು ಯಾಕೆಂದರೆ ಯಾವಾಗ ನಮ್ಮ ತಂದೆ ಹುಷಾರಿಲ್ಲದೆ ಹೋದಾಗಲೂ ಅವ್ರನ್ನ ಕರ್ಕೊಬರ್ಬೇಕು ಅಂದರೆ ಆಂಬುಲೆನ್ಸು ಪ್ರತಿ ಸಲನೂ ಕರೆಯೋಕ್ಕಾಗ್ತಿರಲಿಲ್ಲ. ತುಂಬ ಎಮರ್ಜೆನ್ಸಿ ಆದಾಗ ಮೈಸೂರಿಗೆ ಅಥವಾ ಇನ್ನೊಂದು ಆಸ್ಪತ್ರೆಗೆ ಆಂಬುಲೆನ್ಸ್ ಬರ್ತೀವಿ. ಬೆಂಗಳೂರು ಕರ್ಕೋಬೇಕು ಅಂದ್ರೆ ಆಂಬುಲೆನ್ಸ್ ಬರ್ತಿರಲಿಲ್ಲ. ನಾವು ಅಲ್ಲಿಂದ ಇಟ್ಕೊಳ್ಳ ಮೇಡಮ್, ನಮ್ಮ ತಂದೆನ ಶ್ರೀರಂಗಪಟ್ಟಣ ಗಂಟ ನಮ್ಮೂರಿಗೆ ಈಗಲೂ ಬಸ್ಸಿನ ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ಇಲ್ಲ. ಅದೊಂದು ಆಗಬೇಕು ಅನ್ನೋದು ನಂದು ಒಂದು ಆಸೆ ಇತ್ತು. ಹೌದು. ಅದೊಂದು ನಮ್ಮ ಊರ ಮೇಲಿರೋ ಅಭಿಮಾನ, ಪ್ರೀತಿ, ಗೌರವ. ನಮ್ಮೂರಿಗೆ ಒಂದು ಆಸ್ಪತ್ರೆ, ಬಸ್ಸಿನ ವ್ಯವಸ್ಥೆ ಆಗಬೇಕು ಅಂತ. ಯಾಕಂದರೆ ನಮ್ಮ ತಂದೆ ಆಸ್ಪತ್ರೆ ಅಂದಾಗ ಎಷ್ಟು ಕಷ್ಟಪಟ್ಟವ್ರೆ. ಯಾಕಂದ್ರೆ ಯಾರೋ ದುಡ್ಡಿರೋರು, ಕಾರ್ ಮಡಗಿರೋರು ಕಾರ್ನಲ್ಲಿ ಹೋಗ್ತಾರೆ, ಸ್ಕೂಟ್ರಲ್ಲಿ ಕರ್ಕೊ ಹೋಗ್ತಾರೆ. ಆಗ ನಮ್ಮ ಹತ್ರ ಏನೂ ಇರಲಿಲ್ಲ. ನಮ್ಮ ತಂದೆನ ನಮ್ಮ ತಮ್ಮ, ನಮ್ಮ ತಾಯಿಯವರೆಲ್ಲ ಕರ್ಕೋಬೇಕಾದ್ರೆ ನಡ್ಕಂಡೇ ಕರ್ಕೊಂಡು ಹೋಗೋರು. ಎಲ್ಲ ಒಂದಷ್ಟು ದೂರ ನಳ್ಳಲ್ಲಿ ಇರುತ್ತೋ ಕೂರಿಸೋದು, ಪುನಃ ಕರ್ಕೋಬೋದು, ಹಿಂಗೆ ಹೋಗೋದು. ಅವಾಗೆಲ್ಲ ನೋಡಿದಾಗ ಅನ್ನಿಸ್ತು, ಇಲ್ಲ ಬಡವ್ರಿಗೆ ಇರೋವಂಥ ಕಷ್ಟ ಇದಾಗಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರ ಊರಿನ ಒಂದು ಸಣ್ಣ ಆಸ್ಪತ್ರೆ ಥರ ಇದ್ದರೆ ಎಷ್ಟೋ ಒಳ್ಳೇದಲ್ವ ಅನ್ಕಂಡು ಸುದೀಪ್ ಸರ್ಗೂ ಅದು ಹೇಳಿದೆ, ನಮ್ಮೂರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ, ಆಮೇಲೆ ಒಂದು ಬಸ್ಸಿನ ವ್ಯವಸ್ಥೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರೆ ಆಗ್ಬಿಡ್ತದಿಲ್ಲ ಅಂತ. ಬಟ್ ನಾನು ಅರ್ಧದಲ್ಲಿ ಆಚೆ ಬಂದಲ್ಲ, ಅದು ಕನಸಾಗೆ ಉಳಿದ್ಬಿಡ್ತು. ನಮ್ಮ ತಂದೆನ ಅದೇನೋ ತುಂಬ ಮಿಸ್ ಮಾಡ್ಕೊತೀನಿ ಮೇಡಮ್. ಯಾಕಂದರೆ ಯಾವ ಕ್ಷಣ ಎಷ್ಟೇ ಖುಷಿಯಾಗಿದ್ರು ತಂದೆ ಅಂದ ತಕ್ಷಣ ರಪ್ಪ ಅಂತ ಅದೇನೋ ಕನೆಕ್ಟ್ ಆಗ್ಬಿಟ್ಟು ಒಳಗೆ ಬಂದ್ಬಿಡ್ತೈತೆ, ಏನೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗೇ ಪ್ರೀತಿ ಕೊಟ್ಟಿದ್ದರು. ಅದಕ್ಕೆ ನಮ್ಮ ತಂದೆ ಅಂದರೆ ನಾನು ತುಂಬ ರಪ್ಪ ಅಂತ ಎಮೋಷನಲ್ ಆಗ್ಬಿಡ್ತೀನಿ. ಪತ್ನಿ ಬಗ್ಗೆ ಹೇಳೋದಾದ್ರೆ ಅವರು ಕೂಡ ಮಾತಾಡ್ತಾ ಅವರು ಸೇಮ್ ನಿಮ್ಮ ಥರನೇ ಬೇಗ ಭಾವುಕರಾಗ್ತಾರೆ ಅನಿಸುತ್ತೆ. ಸಣ್ಣ ಸಣ್ಣ ವಿಚಾರ ಕಣ್ಣು ತುಂಬಿಕೊಳ್ತಾರೆ. ಮಗು ಬಗ್ಗೆ ಮಾತಾಡ್ತಿದ್ರು, ನಾವೆಲ್ಲ ಧೈರ್ಯ ತುಂಬಿದ್ವಿ, ಇಲ್ಲಾನೋ ಹಂಗೆಲ್ಲ ಏನಿಲ್ಲ, ಒಳ್ಳೇದಾಗುತ್ತೆ ನಿಮಗೆ, ಆದಷ್ಟು ಬೇಗ ಮರಿ ಚಂದ್ರಪ್ರಭಾ ಎಲ್ಲ ಬರ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ, ಅವ್ರ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ? ನನ್ನ ಹೆಂಡ್ತಿ ಮೇಡಮ್ ತುಂಬ ಧೈರ್ಯವಂತೆ, ತುಂಬ ಅಷ್ಟು ಎಮೋಷನಲ್ ಇಲ್ಲ. ಬಟ್ ಮಗು ಆಗಬೇಕಾಯ್ತು, ಒಂದು 2-3 ಸಲ ಏನೋ ಇದ್ರ ಥರ ಆಭಾಸನ ಥರ ಆಗ್ಬಿಡ್ತು. ನೋಡೋಣ. ನನ್ನ ಹೆಂಡ್ತಿ ತುಂಬ ಧೈರ್ಯವಂತೆ, ಅವಳಿರೋದ್ರಿಂದನೇ ಧೈರ್ಯವಾಗಿದ್ದೀನಿ. ಮತ್ತು ನನ್ನ ಹೆಂಡ್ತಿ ಬಂದಮೇಲೆ ನನಗೆ ಒಂಚೂರು ಇವೆಲ್ಲ ಒಂಚೂರು ಸಣ್ಣ ಪುಟ್ಟ ಏನೋ ಒಂದು ಮಾಡೋಕ್ಕೆ ಸಾಧ್ಯ ಆಗಿರೋದು. ಅದಕ್ಕೆ ಹೇಳ್ತಾರೆ, ಮನೆಗೆ ಮಹಾಲಕ್ಷ್ಮಿ ಬರಬೇಕು, ಏನಾರು ಆಗಬೇಕು ಅಂದರೆ ಅದು ಕಾರಣ ಸತ್ಯವಾಗ್ಲೂ. ಕಲರ್ಸ್ ಕನ್ನಡ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ವೇದಿಕೆ ಅಂತ? ಕಲರ್ಸ್ ಕನ್ನಡ ನನ್ನ ಬದುಕಿನಲ್ಲಿ ಒಂಥರ ಕಲರ್ಫುಲ್ ಮಾಡ್ತು. ಏನಂದ್ರೆ ಏನೂ ಇಲ್ಲ, ತುಂಬ ಝೀರೋ.
ಹೆಚ್ಚು ಕಡಿಮೆ ಮಜಾ ಬರ್ತಾ ನಾನು ರಿಯಾಲಿಟಿ ಶೋ ಬಂದು ಹೆಚ್ಚು ಕಡಿಮೆ ಒಂದು 9 ವರ್ಷ ಆಗಿದೆಯೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ಗಂಟನೂ ಕಂಟಿನ್ಯೂ ಕೆಲಸ ಕೊಟ್ಟಿದೆ. ಇದಿಲ್ಲ ಅಂದರೆ ನಮ್ಮ ಬದುಕೆ ಅಲ್ಲೋಲ ಕಲ್ಲೋಲ ಆಗ್ಬಿಡೋದು. ಗೊತ್ತಿಲ್ಲ ಮೇಡಮ್. ಯಾಕೆಂದರೆ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಅದು ಹೇಳಿದ್ನಲ್ಲ, ಮೊದಲು ವಾಚ್ಮ್ಯಾನ್ ಕೆಲಸ ಅದು ಇದು ಮಾಡ್ತಾಯಿದ್ದೆ. ಒಂದು ಒಳ್ಳೆ ನನ್ನ ಬದುಕನ್ನು ಒಳ್ಳೆ ಕಲರ್ಫುಲ್ ಮಾಡೈತೆ ಅಂದರೆ ಕನ್ನಡದ ಒಂದು ರಿಯಲ್ ಕಾಮಿಡಿ ಶೋ ಏನಿದೆ ಇದು ಒಂಥರ ಚಿರಋಣಿ. ಎಷ್ಟೇ ವರ್ಷ ಹೋದ್ರೂ ಇದನ್ನಂತೂ ಮರೆಯೋಂಗೇ ಇಲ್ಲ. ಸರ್, ರಕ್ಷಿತಾಗ ಇವಾಗಲೂ ವಾದ, ಇವತ್ತು ಕೂಡ ಪ್ರೋಮೋದಲ್ಲಿ ಅದೇ ವಾದ, ರಕ್ಷಿತಂಗೆ ಕನ್ನಡ ಬರುತ್ತೆ, ಆಕೆ ನಾಟಕ ಮಾಡ್ತಾಳೆ ಅನ್ನೋದ್ರ ಥರ ಇವತ್ತು ಕೂಡ ಧ್ರುವಂತ ಪ್ರೋಮೋದಲ್ಲಿ ಗಮನಿಸ್ತಾ ಇದ್ವಿ. ಯಾಕೆ ಆಕೆನ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕನ್ನಡ ಬರುತ್ತೆ ಆಕೆ ನಾಟಕ ಮಾಡ್ತಾಳೆ ಅನ್ನೋ ಥರದ್ದು, ಎಲ್ಲರಿಗೂ ಆಕೆ ಮೇಲೆ ಕಣ್ಣಿ ಯಾಕೆ ಅಂತ ಹೇಳಿ? ಆ ಥರದ್ದೇನು ನಾಟಕ ಇಲ್ಲ ಅಂತ ಅನ್ನಿಸ್ತೆ. ಅವ್ರದ್ದು ಅಡುಗೆದು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡೋರು, ಅದರಲ್ಲೂ ಹಾಗೆ ಮಾತಾಡಿರೋದು. ಹೇಗೆ ಮಾತಾಡ್ತಾರೆ ಹಾಗೇನೆ. ಈಗ ಅಲ್ಲಿ ಮಾತ್ರ ಕರೆಕ್ಟಾಗಿ ಮಾತಾಡ್ಬಿಟ್ಟು ಇಲ್ಲಿ ಚೇಂಜ್ ಅಂದರೆ ಕರೆಕ್ಟು ನೀನು ಬದಲಾವಣೆ ಆಗ್ತಾ ಇದೆಯಾ, ನೀನು ಬೇಕು ಅಂತ ಮಾಡ್ತಾ ಇದೆಯಾ ಅಂತ ನಾವು ಕೇಳ್ಬೋದಾಗಿತ್ತು. ಅವ್ರು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಅದರಲ್ಲೂ ಸೇಮ್ ಹಾಗೆ ಮಾತಾಡಿದ್ದಾರೆ, ಇಲ್ಲೂ ಹಾಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಅದರಿಂದ ಏನೋ ಅವರಿಬ್ಬರಲ್ಲಿ ವೈಮನಸ್ಸು ಇರೋದ್ರಿಂದ ಆ ಥರ ಹೇಳಿರ್ಬೋದು ಅಷ್ಟೇ. ಬಟ್ ಅದರಲ್ಲಿ ಯಾವುದೇ ಫೇಕ್ ಹೋಗಿ ಈ ಥರ ಏನೂ ಇಲ್ಲ. ಅವ್ರು ಮಾತಾಡದೆ ಹಾಗೆ ಕನ್ನಡನ. ಬಿಗ್ ಬಾಸ್ ಇಂದ ನೀವು ಕಲ್ತಿದ್ದೇನು, ಕಳ್ಕೊಂಡಿದ್ದೇನು, ಗಳಿಸಿದ್ದೇನು ಅಂತ? ಏನಿಲ್ಲ, ಕಳ್ಕೊಂಡೆ ಅಷ್ಟೇ. ಗಳಿಸ್ಬೇಕು ಅಂದರೆ ನಾನು ಇನ್ನೂ ಜರ್ನಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಯೂನಿವರ್ಸಿಟಿ ಮೇಡಮ್. ನಾವು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಏನು ಕಲಿತೀವಿ ಅಂದರೂ ದೊಡ್ಡ ಒಂದು ಯೂನಿವರ್ಸಿಟಿ. ಅಲ್ಲಿಂದ ಸಾಕಷ್ಟು ಜನ ಬದಲಾಗಿದ್ದಾರೆ, ಸಾಕಷ್ಟು ಕಲ್ತಿದ್ದಾರೆ. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಬಟ್ ನನಗೆ ಆಗಲಿಲ್ಲ, ನಾನು ಆಚೆ ಬಂದ್ಬಿಟ್ಟೆ. ಯಾರು ನಾಟಕ ಸರ್ ಕ್ಯಾಮ್ರಾ ಇದೆ ಅಂತ ಫೇಕ್ ಮಾಡ್ತಿದ್ರು ಯಾರು? ಸತ್ಯವಾಗ್ಲೂ ಅದು ಗೊತ್ತಾಗಲ್ಲ, ನಿಜ ಗೊತ್ತಾಗಲ್ಲ. ಯಾಕೆಂದರೆ ಇಲ್ಲಿದ್ದಾಗ ಏನೋ ಬೇರೆ ಥರ ಕಾಣಿಸ್ಬೋದು, ಬಟ್ ಆ ಮನೆ ಒಳಗೆ ಇದ್ದಾಗ ಯಾರು ನಾಟಕ, ಯಾರು ಮುಖವಾಡ, ಯಾರು ಚಾಡಿ ಹೇಳ್ತವ್ರೆ ಸತ್ಯವಾಗ್ಲೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನನ್ನ ಬಗ್ಗೆ ಎಲ್ಲ ಆಚೆ ಹೊರಗಡೆ ಮಾತಾಡ್ತಾವ್ರೆ, ಅದು ನೋಡೋಕ್ಕೂ ಅದೇನು ನಮ್ಗೆ ಗೊತ್ತಾಗೋದಿಲ್ಲ. ಟೆಲಿಕಾಸ್ಟ್ ಮಾಡಿದಾಗ ಇಲ್ಲೇ ಒಂಥರ ಮಾತಾಡ್ತಾನೆ, ಅಲ್ಲೇ ಒಂಥರ ಮಾತಾಡ್ತಾನೆ, ಏನು ಮನ್ಸ ಸರಿಯಿಲ್ಲ ಅಂತ ಹೇಳ್ಬೋದು. ನಮ್ಗೆ ಮನೆ ಒಳಗಿದ್ದಾಗ ಒಳಗಡೆ ಪಂಜರದೊಳಗೆ ಗಿಳಿ ಕೂಡಾಕ್ತಂಗೆ ಆಗಿರ್ತದೆ. ನಮ್ಗೇನು ಜಡ್ಜ್ಮೆಂಟೇ ಸಿಗಲ್ಲ. ಮುಂದೆ ನಿಮ್ಮ ಜರ್ನಿ ಮುಂದೆ ನನಗೆ ಸಿನಿಮಾ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಮೇಡಮ್. ಸಿನಿಮಾ ಮಾಡಬೇಕು ಅಂತ ನೋಡೋಣ. ಚಂದ್ರಪ್ರಭನ್ನ ಬಿಗ್ ಬಾಸಲ್ಲೆಲ್ಲ ಈಗ ಎಷ್ಟೋ ಕಾಮಿಡಿ ಶೋನಲ್ಲಿ ನೋಡ್ತಾರೆ, ಗಿಚ್ಚಿಗಲಿನಲ್ಲಿ ಎಲ್ಲವ. ಗಿಚ್ಚಿಗಲಿ 2ನಲ್ಲಿ ವಿನ್ನರ್ ಆಗಿದೆ, ಬೆಸ್ಟು ಕಾಮಿಡಿಯನ್ ಅವಾರ್ಡು ತಗೊಂಡಿದ್ದೀನಿ ಇಲ್ಲೇ. ಇದೆಲ್ಲ ನೋಡ್ಬಿಟ್ಟು ಚಂದ್ರಪ್ರಭಾ ಈ ಥರ ಪಾತ್ರಕ್ಕೆ ಸೂಕ್ತ ಅಂತ ಯಾರು ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಅವ್ರು ಯಾರು ಅವಕಾಶ ಕೊಟ್ಟರೆ ಸತ್ಯವಾಗ್ಲೂ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ತುಂಬ ಅನುಕೂಲ ಆಗ್ತದೆ. ಮಾಡಬೇಕು ಅಂತ ಎಷ್ಟೋ ವರ್ಷದ ಕನಸಾಗಿರೋದ್ರಿಂದ ತುಂಬ ಖುಷಿ ಆಗ್ತದೆ. ಅದಕ್ಕೋಸ್ಕರ ಕಾಯ್ತಾ ಕೂತಿದ್ದೀನಿ. ನಿಮ್ಮ ಡಾಗ್ ಸತೀಶ್ ಬಗ್ಗೆ ಹೇಳೋದು? ಅವರು ನನಗೆ ಈಗ ನಾನೇ ಮಾತಾಡ್ತೀನಿ, ಬಟ್ ಅಲ್ಲಿದ್ದಾಗ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅವರಿಂದ ತುಂಬ ಇರಿಟೇಷನ್ ಆಗ್ಬಿಟ್ಟಿತ್ತು ನನಗೆ. ಯಾಕೆಂದರೆ ರಿಯಲಿ ಅದು ಯಾವುದೇ ಸತ್ತಿಲ್ಲ. ಅದಕ್ಕೆ ಅವ್ರು ಹೊರಬರ್ಬೇಕಾದ್ರೂ ನಾನು ಮಾತಾಡಿಸ್ಬೇಕು ಅಂತ ನಾನು ಅವ್ರನ್ನ ಮಾತಾಡಿಸ್ನಿಲ್ಲ, ಸತೀಶ್ ಅಣ್ಣವ್ರನ್ನ. ಬಟ್ ಈಗ ನಾನು ಅವ್ರನ್ನ ನಾನೇ ಫೋನ್ ಮಾಡಿ ಅಣ್ಣ ಚೆನ್ನಾಗಿದ್ರೆ ಹಂಗೆ ಹೆಂಗೆ ಅಂತ ಮಾತಾಡ್ತೀನಿ ಈಗ, ಇವತ್ತು ಇಲ್ಲಾಂದ್ರೆ ನಾಳೆ. ಫೈನಲಿ ನಿಮಗೆ ಪ್ರೀತಿ ಕೊಟ್ಟಂಥವ್ರು, ನಿಮ್ಮ ಈ ಬಣ್ಣದ ಬದುಕಿಗೆ ಇಲ್ಲಿಯವರೆಗೂ ಕೂಡ ನಿಮ್ಮದೇ ಆದಂಥ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದೀರಾ. ನಿಮ್ಮನ್ನು ಪ್ರೀತಿ ಮಾಡುವಂಥ ಜನರಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಕೂಡ ನಿಮ್ಮನ್ನು ಪ್ರೀತಿ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಚಂದ್ರಪ್ರಭು ಅವರ ಮಾತು. ನಿಜವಾಗ್ಲೂ ಮೇಡಮ್, ನಾವು ಏನೇ ಮಾಡಿದ್ರು ನಮ್ಮನ್ನ ಪ್ರೀತಿ ಮಾಡಿ, ನಮ್ಮನ್ನ ಗೌರವಿಸಿ, ನಮ್ಮನ್ನ ಗುರುತಿಸಿ ಚಪ್ಪಾಳೆ ಹಾಕೋಂಥವ್ರು ನಿಜವಾಗ್ಲೂ ಕರ್ನಾಟಕದ ಎಲ್ಲ ಅಭಿಮಾನಿಗಳು, ಗುರು ಹಿರಿಯರು, ತಂದೆ ತಾಯಂದರು. ಯಾಕಂದರೆ ಇಲ್ಲಿ ತನಕ ನನ್ನ ಎಲ್ಲದರಲ್ಲೂ ಬೆಂತಟ್ಟವ್ರೆ, ತಪ್ಪಾದಾಗ ತಿದ್ದಿ ಹೇಳಿದ್ದಾರೆ, ಹಿಂಗೆಲ್ಲ ಮಾಡಿದ್ದಾರೆ. ಇಲ್ಲಿ ಗಂಟ ಪ್ರೀತಿ ಮಾಡಿ ಇಷ್ಟು 6 ವಾರ ಆದರೂ ನನಗೆ ಪ್ರೀತಿ ಮಾಡಿ ಉಳಿಸ್ಕೊಂಡಿದ್ದಾರೆ ಅಂದರೆ ಅವರ ಋಣ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಸರ್, ಫೈನಲಿ 6 ಪ್ಯಾಕ್ ಗ್ಯಾರಂಟಿ ಅಲ್ಲ? ಇನ್ನು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀರೇನೋ? ಖಂಡಿತ. ಯಾಕೆಂದರೆ ನನಗೆ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ಕೆಲವೊಂದು ಸಿನಿಮಾದಲ್ಲಿ ನಿನಗೆ ಒಂದು ಒಳ್ಳೆ ಕ್ಯಾರೆಕ್ಟ್ರು ಹೀರೋ ಥರ ಕೊಡೋಣ ಅಂತ ಆಸೆ. ಒಂಚೂರು ಹೊಟ್ಟೆ ದಪ್ಪ ಇದೆ ಅಂತ ಹೇಳ್ತಾಯಿದ್ರು. ಈಗ ಒಂಚೂರು ಸಣ್ಣ ಆಗಿದ್ದೀನಿ ಅಂತ ಅನ್ಕೋತೀನಿ. ಸಣ್ಣ ಆಗಿದ್ದೀನಿ, ಇದನ್ನೇ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅಂದ್ಕೊಂಡಂಗೆ ನಿಮ್ಗೆ ಒಳ್ಳೊಳ್ಳೆಯ ಅವಕಾಶಗಳು ಸಿನಿಮಾದಲ್ಲಿ ಸಿಗಲಿ, ಒಳ್ಳೊಳ್ಳೆ ಸ್ಟಾರ್ಗಳ ಜೊತೆ ನಟಿಸುವಂಥ ಅವಕಾಶಗಳು ಸಿಗಲಿ, ನೀವು ಕೂಡ ಹೀರೋ ಆಗಿ ಮಿಂಚಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು ಇಷ್ಟೊತ್ತು ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡೋದು. ಧನ್ಯವಾದಗಳು ಮೇಡಮ್. ಎಸ್ ವೀಕ್ಷಕರೇ, ಇದು ಚಂದ್ರಪ್ರಭಾ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.